ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡ ನನಗೆ ಮೋಸ ಮಾಡ್ದ. ನನ್ನ ತಂಗಿಯನ್ನು ಕರ್ಕೊಂಡು ಹೋದ. ನನ್ನನ್ನು ಬಿಟ್ಟು ರಾತ್ರಿಯಲ್ಲಿ ವಿಷಯ ತಿಳಿದು ನಾನು ಬೆಚ್ಚಿ ಬಿದ್ದೆ. ಮತ್ತು ನನ್ನ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಯಾರಿಗೆ ಹೇಳಿ? ಭಗವಂತ ನನ್ನ ಸ್ವಂತ ತಂಗಿ ನನ್ನ ಸಂಸಾರನ ಹಾಳು ಮಾಡಿದ್ಲು. ಅಯ್ಯೋ, ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೊಬ್ಳು ತಂಗಿ ಇದ್ದಾಳೆ. ನನಗೂ ಮತ್ತು ಅವಳಿಗೂ ಅಷ್ಟಕ್ಕಷ್ಟೆ. ಅವಳು ತೀರಾ ಕಪ್ಪಗಿದ್ದಾಳೆ, ನಾನು ಬೆಳ್ಳಗಿದ್ದೀನಿ. ಪ್ರತಿಯೊಬ್ಬರು ಅವಳನ್ನು ಬೈತಾರೆ, ನನ್ನನ್ನು ಹೊಗಳುತ್ತಾರೆ. ನಿನ್ನ ಅಕ್ಕನ ರೀತಿ ನೀನು ಹುಟ್ಟಿಲ್ಲ, ನೀನು ಅಸಹ್ಯ, ನೀನು ಕಪ್ಪಗಿದೆಯಾ ಅಂತ. ಅದನ್ನು ತಿಳಿದು ನನಗೆ ಬೇಸರ ಆಗ್ತಿತ್ತು. ಯಾಕಂದರೆ ಕಪ್ಪಗಿರಲಿ ಬಿಳಿ ಇರಲಿ, ಅವಳು ನನ್ನ ತಂಗಿ. ಆದರೆ ಈ ಜನಗಳಿಗೆ ಹೇಗೆ ಅರ್ಥ ಆಗ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ಬೇಕು ಬೇಕು ಅಂತ ಬೆಂಕಿ ಹಚ್ತಾ ಇದ್ದಾರೆ. ನಾನೊಳಗೆ ತೋರಿಸೋ ರೀತಿ ಯಾವಾಗಲೂ ಒಳಗಿರುತ್ತೆ, ಅದರೊಳಗೆ ಅರ್ಥನೇ ಆಗ್ತಿಲ್ಲ. ನನ್ನ ಸೋದರತೆ ಯಾವಾಗಲೂ ನನ್ನ ಮೇಲೆ ಚಾಡಿ ಹೇಳ್ತಿರ್ತಾರೆ, ನಿನ್ನ ಅಕ್ಕ ಪ್ರತಿಯೊಬ್ಬರ ಹತ್ರ ನನ್ನ ತಂಗಿ ಕಪ್ಪಾಗಿದ್ದಾಳೆ, ನಾವಿಬ್ಬರು ಒಟ್ಟಿಗೆ ಹೋದರೆ ನನಗೆ ನಾಚಿಕೆ ಆಗುತ್ತೆ. ಈ ರೀತಿ ಮಾತುಗಳನ್ನು ಹೇಳಿ ಹೇಳಿ ನಮ್ಮಿಬ್ಬರನ್ನ ಇನ್ನೂ ದೂರ ಮಾಡ್ತಿದ್ದಾರೆ. ಅಪ್ಪ ಅಮ್ಮಂಗೂ ಕೂಡ ಸಾಕಾಗ್ಬಿಟ್ಟಿದೆ. ಎಷ್ಟು ಅಂತ ಅವರು ಒದ್ದಾಡ್ತಾರೆ. ಅದಕ್ಕೆ ನನ್ನನ್ನು ಹಾಸ್ಟೆಲ್ಗೆ ಹಾಕಿದ್ರು. ಸ್ವಲ್ಪ ದಿನ ನೆಮ್ಮದಿಯಾಗಿದ್ದೆ. ಪುನಃ ಶುರುವಾಯಿತು. ಈಗ ಕೆಲಸ ನಮ್ಮ ಮನೆ ಪಕ್ಕದಲ್ಲೇ ಸಿಕ್ಕಿದೆ. ಪಿ ಜಿನಲ್ಲಿರುವಂತೆ ಕೂಡ ಇಲ್ಲ. ಪಿ ಜಿನಲ್ಲಿದ್ದರೆ ಜನಗಳು ಹಾಡ್ಕೋತಾರೆ. ಸ್ವಂತ ಅಪ್ಪ ಅಮ್ಮನ ಜೊತೆ ಅಡ್ಜಸ್ಟ್ ಆಗದೆ ಇರೋರು ಬೇರೆಯವ್ರ ಜೊತೆ ಹೇಗೆ ಅಡ್ಜಸ್ಟ್ ಆಗ್ತಾರೆ? ಇವರನ್ನು ಚೆನ್ನಾಗಿ ಸಾಕಿಲ್ಲ, ಮದುವೆ ಮಾಡಿಕೊಂಡ್ರೆ ಆ ಮನೇನ ಹಾಳು ಮಾಡ್ತಾರೆ ಅಂತ ಜನರ ಮಾತನ್ನು ಕೇಳೋದಕ್ಕೆ ಇಷ್ಟಪಡದೆ ಅಪ್ಪ ಅಮ್ಮ ನನ್ನನ್ನು ಮನೆಯಲ್ಲಿನೇ ಇಟ್ಕೊಂಡ್ರು. ಒಂದು ದಿನ ಆಗಿಲ್ಲ ನಾನು ಮನೆಗೆ ಬಂದು ನನ್ನ ತಂಗಿ ಗಲಾಟೆ ಶುರುವಾಯಿತು. ಆಗಮ್ಮ ಅವಳ ಗೆಳತಿಗೆ ಫೋನ್ ಮಾಡಿದ್ಲು. ಅವ್ರ ಮಗ ಫಾರಿನಿಂದ ಬಂದಿದ್ದಾರಂತೆ, ಮದುವೆ ಆಗಿ ಹೊರಟೋಗ್ಲಿ ಅಂತ. ಕಣ್ಣಿಗೆ ಕಾಣದೆ ದೇಶಾಂತರ, ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರ್ತಾಳೆ ಅನ್ನೋದು ಅಪ್ಪ ಅಮ್ಮನ ಅಭಿಪ್ರಾಯ. ಹೆಣ್ಣು ನೋಡೋ ಶಾಸ್ತ್ರ. ಹುಡುಗ ನನ್ನನ್ನು ಫೋಟೋದಲ್ಲಿ ನೋಡಿ ಒಪ್ಕೊಂಡಂತೆ. ಯಾವುದೇ ಹುಡುಗ ನೋಡಿದ್ರೂ ಕೂಡ ನನ್ನನ್ನು ಬೇಡ ಅಂತ ಅನ್ನೋದಿಲ್ಲ. ಕಣ್ಣು ಕುಕ್ಕೋ ಸೌಂದರ್ಯ ನಂದು. ಯಾಕೆ ಆ ಭಗವಂತ ಕೊಟ್ಟ ನನ್ನ ಸೌಂದರ್ಯನೇ ನನಗೆ ಶತ್ರು ಅಂತ ತುಂಬ ಸಲ ಅನಿಸಿದೆ. ಅಪ್ಪ ಅಮ್ಮ ತುಂಬ ಕಣ್ಣೀರು ಹಾಕ್ತಿದ್ರು. ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿದ್ಲು. 1-2 ವರ್ಷ ನಮ್ಮ ಜೊತೆ ಇದ್ದಿದ್ರೆ ಆಗ್ತಿತ್ತು. ಆದರೆ ವಿಧಿ ಇಲ್ಲ, ನಾನು ಮನೇನ ಬಿಟ್ಟು ಹೋಗಲೇಬೇಕು. ಅಮ್ಮನ ಗೆಳತಿ ಆಗಿದ್ದರಿಂದ ಹುಡುಗನ ಅಮ್ಮ ಯಾವುದೇ ಬೇಡಿಕೆನೂ ಇಟ್ಟಿಲ್ಲ. ಮದುವೆನ ಚೆನ್ನಾಗಿ ಮಾಡಿಕೊಡು, ನಮಗೆ ಸಂಬಂಧಿಕರು ಜಾಸ್ತಿ ಅಷ್ಟೇ. ನಿನ್ನ ಮಗಳು ಅಳಿಯನಿಗೆ ನಿನಗೇನು ಇಷ್ಟ ಬರುತ್ತೋ ಅದು ಕೊಟ್ಟರೂ ಸರಿ, ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದರು. ಆದರೆ ಅಪ್ಪ ಅಮ್ಮ ನನ್ನ ಪಾಲಿನ ಆಸ್ತಿನ ಕೂಡ ಬರ್ಕೊಟ್ರು ಮದುವೆನಲ್ಲಿ. ಯಾಕಂದರೆ ಮುಂದೆ ನನ್ನ ತಂಗಿ ಆ ಆಸ್ತಿ ಕೂಡ ನಂದು ಅಂತ ನಂಗೆ ತೊಂದರೆ ಮಾಡಬಾರ್ದು. ತಂಗಿ ಈಗಲೂ ಕೂಡ ಬೇಸರ ಮಾಡ್ಕೊಂಡಿದ್ಲು. ಇನ್ನೂ ಕಾಟ ಕೊಡೋ ಸಾಧ್ಯ ಇಲ್ಲ, ಇವಳಿಗೆ ಮದುವೆ ಆಗಿ ಫಾರಿನ್ಗೆ ಹೊರಟೋಗ್ತಾಳೆ ಅಂತ. ಹುಡುಗ ತುಂಬ ಸುಂದರವಾಗಿದ್ದಾನೆ, ಇನ್ನೇನು ಆರಾಮಾಗಿರ್ತಾಳೆ. ಅದು ಕೂಡ ಅವಳಿಗೆ ಬೇಸರ ಆಗ್ತಿತ್ತು. ನನ್ನ ಗಂಡ ತಾಳಿ ಕಟ್ಟಬೇಕಾದಾಗ ನನಗೆ ತುಂಬ ಸಂಕಟ ಆಗ್ತಿತ್ತು. ತವ್ರ ಮನೆಯಿಂದ ಹೋಗಬೇಕಾದಾಗ ನನ್ನ ಪ್ರೀತಿಯ ತಂಗಿಯ ಪ್ರೀತಿಯನ್ನು ನಾನು ತೆಗೆದುಕೊಳ್ಳದೆ ಹೋಗ್ತಾ ಇದ್ದೀನಿ. ಭಗವಂತ ಅವಳಿಗೆ ಒಳ್ಳೆಯ ಬುದ್ಧಿನ ಕೊಡು, ನನ್ನ ಪ್ರೀತಿ ಅರ್ಥವಾಗುವಂತೆ ಮಾಡು ಅಂತ ಬೇಡಿಕೊಂಡೆ. ಅವ್ರಿಗೆಲ್ಲ ವಿದಾಯ ಹೇಳಿ ಬರಬೇಕಾದಾಗ ನನಗವರನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ದುಃಖ ಇಲ್ಲ. ಬದಲಿಗೆ ಪರಿಪೂರ್ಣವಾದ ಎಲ್ಲರ ಹಾರೈಕೆನ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅನಿಸಿಲ್ಲ. ಪ್ರತಿಯೊಬ್ಬರಿಗೂ ಹೇಳಿದೆ, ಪುನಃ ಬರ್ತೀನಿ, ಬೇಸರ ಮಾಡ್ಕೋಬೇಡಿ ಅಂತ. ನಾನು ಕಾರಲ್ಲಿ ಕೂತ್ಕೊಂಡ ತಕ್ಷಣ ನನ್ನ ಗಂಡ ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣಲ್ಲೇ ಸಾಂತ್ವನ ನೀಡ್ದ. ನಿನಗೆ ನಾನಿರುವೆ, ಹೆದರಬೇಡ ಅಂತ.
ಅವನಿಗೂ ಕೂಡ ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರ ಪರಿಸ್ಥಿತಿ ತಿಳಿದಿದೆ. ಇದು ಯಾವಾಗಲೂ ಸತ್ಯ. ಬದುಕಿನಲ್ಲಿ ಒಂದು ಕಿತ್ಕೊಂಡ್ರೆ ಭಗವಂತ ಇನ್ನೊಂದು ಕೊಟ್ಟೇ ಕೊಡ್ತಾನೆ. ತಂಗಿ ಪ್ರೀತಿನ ಸಿಕ್ಕಿಲ್ಲ ನನಗೆ. ತಂಗಿ ಜೊತೆ ಅಪ್ಪ ಅಮ್ಮನ ಪ್ರೀತಿ ಕೂಡ. ಯಾಕಂದರೆ ಅವ್ರು ತುಂಬ ಸಮಯಗಳ ಕಾಲ ನನ್ನ ಜೊತೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ, ಅನಾವಶ್ಯಕ ಕಾರಣಗಳಿಂದ. ಆದರೆ ಈಗ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಯಿಂದ, ತುಂಬ ಅಂದರೆ ತುಂಬ, ನಾನು ಅಂದರೆ ಅವನಿಗೆ ಇಷ್ಟ. ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ. ಅತ್ತೆ ಹೇಳ್ತಿದ್ರು, ನನ್ನ ಮಗ ತುಂಬ ಪ್ರಾಕ್ಟಿಕಲ್ ಇದ್ದ, ನೀನು ಬಂದ ಮೇಲೆ ತುಂಬ ಎಮೋಷ್ನಲ್ ಆಗಿದ್ದಾನೆ. ಈ ಬದುಕು ಕೊಟ್ಟ ಭಗವಂತನಿಗೆ ಪ್ರತಿದಿನವೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗಾಗಿ ಅವರು ಫಾರಿನ್ಗೆ ಹೋಗೋ ಅವ್ರ ಕೆಲಸನ ರಿಸೈನ್ ಮಾಡಿ ಇಲ್ಲೇ ಹೊಸ ಕೆಲಸವನ್ನು ಹುಡುಕೊಂಡ್ರು. ನಾನು ಮತ್ತು ಅವರು ಫಾರಿನ್ಗೆ ಹೋದರೆ ನನ್ನ ತಂಗಿ ಮತ್ತು ಅಪ್ಪ ಅಮ್ಮನ ಜೊತೆ ನನಗೆ ಗ್ಯಾಪ್ ಆಗಿಬಿಡತ್ತೆ, ನಮ್ಮ ಸಂಸಾರ ಸರಿ ಹೋಗೋದಿಲ್ಲ, ಸಂಬಂಧವೂ ಕೂಡ ಬಿಸಿಯಾಗಿದ್ದಾಗಲೇ ಅದನ್ನು ಸರಿ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಇದೆಲ್ಲ ನನಗೆ ತಿಳಿದಿರಲಿಲ್ಲ. ನನ್ನ ಗೆಳತಿ ಅವರ ಆಫೀಸ್ನವಳೆ, ಅವಳಿಗೆ ಎಲ್ಲ ವಿಷಯನೂ ತಿಳಿದಿರುತ್ತೆ. ನೀನು ತುಂಬ ಅದೃಷ್ಟವಂತೆ, ನಿನ್ನ ಗಂಡ ತುಂಬ ಪ್ರೀತಿ ಮಾಡ್ತಾನೆ ನಿನ್ನನ್ನು ಅಂದ್ಲು. ಆ ಪ್ರೀತಿಯ ಮಳೆಯಲ್ಲಿ ನಾನು ನೆನೀತಾ ಇದ್ದೆ. ಅದ್ಭುತವಾದ ಕ್ಷಣಗಳು. ರವಿ ಜೊತೆ ಕಳೆಯೋ ಪ್ರತಿ ಕ್ಷಣವೂ ಕೂಡ ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ. ನಾನೇನಾದರೂ ಆಸೆ ಪಟ್ಟರೆ ನಾನು ಬಾಯಿ ಬಿಟ್ಟು ಕೇಳೋಕ್ಕಿಂತ ಮುಂಚೆ ಅವರೇ ಎಲ್ಲನೂ ತಂದು ಕೊಡ್ತಿದ್ರು. ನನ್ನ ಪಾಲಿನ ಸರ್ವಸ್ವ ಅವರಿಗಾಗಿ ನನ್ನ ಸರ್ವಸ್ವನೂ ಅರ್ಪಿಸ್ದೆ. ಅವರೇ ಎಲ್ಲ ಕೆಲಸಕ್ಕೂ ಹೋಗಬೇಡ, ಮನೆಯಲ್ಲಿನೇ ಇರು, ನಾನು ತರೋದೇ ಸಾಕು, ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿದ್ರು. ನೀನು ಯಾಕೆ ಕಷ್ಟಪಡ್ತೀಯಾ ಅಂತ ಪದೇ ಪದೇ. ಸಮಯಕ್ಕೆ ನಾನು ಪ್ರೆಗ್ನೆಂಟ್ ಆದೆ. ಮಗು ಸ್ವಲ್ಪ ದೊಡ್ಡದಾಗಲಿ, ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸುಮ್ಮನಾದೆ. ಇತ್ತೀಚೆಗೆ ಅವ್ರು ನನ್ನ ಜೊತೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಮೊದಲಿನ ರೀತಿ ಆರಾಮಾಗಿ ಇರೋದಿಲ್ಲ. ವಿಷಯ ಏನು ಅಂತ ತಿಳಿತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ನನಗೆ ಕೋಪ ಬರಬೇಕು ಚಿಕ್ಕ ಚಿಕ್ಕ ವಿಷಯಕ್ಕೆ. ಆದರೆ ನಾನು ಎಷ್ಟು ಸಮಾಧಾನವಾಗಿದ್ದರೂ ಕೂಡ ನನಗೆ ಬೇಸರ ಮಾಡ್ತಾರೆ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಸ್ವಲ್ಪ ದಿನ ಕಷ್ಟ ಕೊಟ್ಟರೂ ಪರವಾಗಿಲ್ಲ, ಅದನ್ನು ಕೂಡ ನಾನು ಸಹಿಸ್ಕೋಬೋದು ಅಂತ ನನ್ನ ಪಾಡಿಗೆ ನಾನು ದೇವರ ಕಥೆಗಳು ಬುಕ್ಗಳನ್ನು ಓದೋದು, ಮಗುವಿನ ಆರೈಕೆ, ಮಗುವಿಗಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಕೆಲಸಗಳಲ್ಲಿ ನಿರತವಾಗಿ ವ್ಯಸ್ತವಾದೆ. ಇಂದು ಶಾಪಿಂಗ್ಗೆ ಕರ್ಕೊಂಡು ಹೋದರು. ತುಂಬ ದಿನಗಳಿಂದ ನನಗೆ ಆಫೀಸಲ್ಲಿ ಟೆನ್ಷನ್ ಇದ್ದು ನಿನ್ನನ್ನು ಎಲ್ಲೂ ಕರ್ಕೊಂಡು ಹೋಗೇ ಇಲ್ಲ ಹೊರಗಡೆ ಅಂತ ಶಾಪಿಂಗಿಗೆ ಕರ್ಕೊಂಡು ಹೋದರು. ಅತ್ತೆ ನಿಧಾನವಾಗಿ ಹೋಗಿ ಬನ್ನಿ, ಅವಳು ಹುಷಾರು ಅಂತ ಪ್ರತಿ ಬಾರಿ ನನ್ನ ಗಂಡಂಗೆ ಹೇಳ್ತಿದ್ರು. ಶಾಪಿಂಗೆಲ್ಲ ಆಯಿತು. ಇನ್ನೇನು ಹೋಟೆಲ್ಗೆ ಹೋಗಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡೆ. ಎಲ್ಲಿದ್ಲೋ ಗೊತ್ತಿಲ್ಲ. ಅವಳನ್ನು ನೋಡಿ ತುಂಬ ತಿಂಗಳುಗಳೇ ಆಗೋಗಿತ್ತು. ಅವಳು ಯಾರೂ ಅಲ್ಲ, ನನ್ನ ಸ್ವಂತ ತಂಗಿ. ತುಂಬ ಸಣ್ಣಗಾಗಿದ್ದಾಳೆ, ಕಣ್ಣುಗಳಲ್ಲಿ ಕಾಂತಿ ಇಲ್ಲ. ಅವಳನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ. ನನ್ನ ಗಂಡನ್ನ ಓಡ್ಬಂದು ಗಟ್ಟಿಯಾಗಿ ತಕ್ಕೊಂಡ್ಳು. ಭಾವ ಅಂತ ಏನನ್ನೋ ಹೇಳೋದಕ್ಕೆ ಬಂದ್ಲು. ಅಷ್ಟರಲ್ಲಿ ನನ್ನ ಗಂಡ ನನ್ನ ಕಡೆ ಸನ್ನೆ ಮಾಡಿದ್ರು. ಅವಳು ಸುಮ್ಮನಾದ್ಲು. ನಂತರ ಅಳ್ತಾ ಅವರನ್ನು ಕರ್ಕೊಂಡು ಹೋದ್ಲು. ಅಷ್ಟೊಂದು ಅವರಿಬ್ಬರು ಕ್ಲೋಸ್ ಇದ್ದಾರೆ, ಒಬ್ರನ್ನೊಬ್ಬರು ಹಗ್ ಮಾಡ್ಕೊಳ್ಳೋ ಅಷ್ಟು ಅಂತ ತಿಳಿದಿರಲಿಲ್ಲ. ಆದರೆ ತುಂಬ ಕ್ಲೋಸ್ ಇದ್ದಾರೆ. ಮತ್ತು ನಂತರ ಅವರನ್ನು ಕರ್ಕೊಂಡು ಎಲ್ಲಿಗೋ ಹೋದ್ಲು ಅಂತ ತಿಳಿಲಿಲ್ಲ. ರಾತ್ರಿ 11 ಆಗಿತ್ತು. ಅಷ್ಟರಲ್ಲಿ ನನ್ನ ಗಂಡನ ಗೆಳೆಯ ರಾಕೇಶ್ ಬಂದು ನನ್ನನ್ನು ಮನೆಗೆ ಬಿಟ್ಟು ಹೋದ. ನನಗೇನನ್ನೂ ಮಾತಾಡೋದಕ್ಕೆ ಇಷ್ಟ ಇರಲಿಲ್ಲ. ಇನ್ನು ನನ್ನ ತಂಗಿ ಬಂದು ಅವರನ್ನು ಗಟ್ಟಿಯಾಗಿ ತಪ್ಕೊಂಡಿದ್ದು, ಅವರು ಕೂಡ ಅವಳನ್ನು ತಪ್ಕೊಂಡಿದ್ದು ನೆನೆಸ್ಕೊಂಡು ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ಅಕಸ್ಮಾತ್ ಗಂಡ ಕೂಡ ಹೊರಟೋದ್ರೆ ನನ್ನ ತಂಗಿ ಹಿಂದೆ ಅಂತ ನನ್ನ ಹೊಟ್ಟೆಲಿರೋ ಮಗುವಿನ ಬಳಿ ಕೇಳಿಕೊಂಡೆ. ಅದು ಸ್ವಲ್ಪ ಮೂಮೆಂಟ್ ಮಾಡಿದಂತೆ ಅನ್ನಿಸ್ತು. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಎದ್ದಿದ್ದು ಮನಸ್ಸಿಗೆ ತುಂಬ ಘಾಸಿಯಾಗಿತ್ತು. ದೇಹ ಕೂಡ ನನಗೆ ನಾರ್ಮಲ್ ಆಗಿ ಬದುಕೋದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ತಲೆ ಸದ್ದು ಬಂದು ಬಿದ್ದೆ. ಎಚ್ಚರವಾದಾಗ ತಿಳಿದಿದ್ದು
ನಾನು ಆಸ್ಪತ್ರೆಯ ಬೆಡ್ ಮೇಲೆ ಇದ್ದೆ. ನಂತರ ಡಾಕ್ಟರ್ ಸ್ವಲ್ಪ ನನಗೆ ಕ್ಲಾಸ್ ತಗೊಂಡು, ನೀವು ನಿಮಗೆ ಸರಿಯಾದ ಆರೈಕೆ ತಗೊಳ್ತಾ ಇಲ್ಲ, ರೆಸ್ಟ್ ಕೂಡ ಮಾಡ್ತಾ ಇಲ್ಲ, ಮಗುವಿನ ಮೇಲೆ ತುಂಬ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರು. 1-2 ದಿನ ಆಸ್ಪತ್ರೆಯಲ್ಲಿರಿ ಅಂತ ಡಾಕ್ಟರ್ ಹೇಳಿದ್ರು. ಅತ್ತೆ ಮಾವ ಕೂಡ ಒಪ್ಕೊಂಡ್ರು. ಸಂಜೆ ಹೊತ್ತು ನಾನು ವಾಕ್ ಮಾಡ್ತಾ ಇದ್ದೆ ಆಸ್ಪತ್ರೆಯ ಖಾಲಿ ಜಾಗದಲ್ಲಿ. ಆಗ ನನ್ನ ತಂಗಿ ಮತ್ತು ಗಂಡ ಇಬ್ಬರನ್ನು ನೋಡಿದೆ. ನನಗೂ ಹುಷಾರಿಲ್ಲ ಅಂತ ತಿಳಿದು ಕೂಡ ನನ್ನ ಗಂಡ ಬಂದೇ ಇಲ್ಲ ನನ್ನನ್ನು ನೋಡೋದಕ್ಕೆ. ಅತ್ತೆ, ಅವನು ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದ್ರು. ನೋಡಿದ್ರೆ ಇಬ್ಬರು ನಗ್ತಾ ಮಾತಾಡ್ತಿದ್ದಾರೆ. ಅದು ಎಲ್ಲ ಬ್ರಾಂಚ್ಗಳನ್ನು ಹೊಂದಿರೋ ಆಸ್ಪತ್ರೆಯಾಗಿತ್ತು. ನಿಧಾನವಾಗಿ ಮೆಟ್ಟಿಲನ್ನು ಹತ್ಕೊಂಡು ಮೇಲೆ ಹೋದೆ. ನನ್ನ ತಂಗಿಯ ಕೆನ್ನೆಗೆ ಒಂದು ಏಟು ಹೊಡೆದೆ. ಭಾವನ ಜೊತೆ ಚಕ್ಕಂದ ಹಾಡೋದಕ್ಕೆ ನಿಮಗೆ ನಾಚಿಕೆನೇ ಇಲ್ವಾ ಅಂತ. ಆಗಳು ಕೋಪಗೊಂಡು ನನ್ನನ್ನು ಆಸ್ಪತ್ರೆ ವಾರ್ಡಿಗೆ ಕರ್ಕೊಂಡು ಹೋದ್ಲು. ನನ್ನ ಅಪ್ಪ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದಾರೆ. ಮೂಗಿಗೆ ಪೈಪ್ ಹಾಕಿದ್ದಾರೆ. ಯೂರಿನ್ ಪಾಸ್ ಮಾಡೋದಕ್ಕೂ ಕೂಡ ಪೈಪ್ ಹಾಕಿದ್ದಾರೆ. ವಿಷಯ ಕೇಳಿದಾಗ ಅಮ್ಮ ಸಮಾಧಾನವಾಗಿ ಹೇಳಿದ್ಲು, ನಿನ್ನ ಅಪ್ಪನಿಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು. ನಿನ್ನ ಗಂಡ ಬಂದು ದೇವರ ರೀತಿ ಈ ಆಸ್ಪತ್ರೆಯ ಖರ್ಚನ್ನು ವಹಿಸ್ಕೊಂಡ್ರು. ಈಗ ನಮಗೆ ತುಂಬ ಸಹಾಯ ಮಾಡಿದಾರಮ್ಮ. ನಿನಗೆ ತಿಳಿದ್ರೆ ನೀನು ಬೇಡ ಅಂತ ಹೇಳ್ತೀಯಂತೆ ಅಂತ ಅಪ್ಪ ಅಮ್ಮ ಅಳೋದಕ್ಕೆ ಶುರು ಮಾಡಿದ್ರು. ಆಗ ನನ್ನ ತಂಗಿ ಬಂದು ಈ ವಿಷಯವಾಗಿ ಮಾತಾಡೋದಕ್ಕೆ ನಾನು ಭಾವನ ಸಹಾಯ ಕೇಳಿದೆ. ಅಕ್ಕ, ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಮುಖ ಇಲ್ಲ. ಅಪ್ಪ ಅಮ್ಮಂಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ತಿಳಿಸ್ಬಾರ್ದು ಅಂತ ಹೇಳಿದರು. ಈಗ ಅಪ್ಪ ಡೇಂಜರಿಂದ ಹೊರಗಡೆ ಬಂದಿದ್ದಾರೆ. ಮೊನ್ನೆ ನೀನು ಸಿಕ್ಕಿದಾಗ ಅಪ್ಪನ ಆಪ್ರೇಷನ್ಗೆ ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು. ಅದೂ ಅಲ್ಲದೆ ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು. ನೀನು ಬೇರೆ ಪ್ರೆಗ್ನೆಂಟ್. ಈ ವಿಷಯ ತಿಳಿದ್ರೆ ತುಂಬ ತೊಂದರೆ ಆಗತ್ತೆ ಅಂತ ಸುಮ್ಮನಾದೆ. ನನ್ನ ಗಂಡ ರಾಕೇಶ್ ನಿನ್ನ ಹತ್ರ ಕಳಿಸಿದ್ದೆ, ನಾನು ಮನೆಗೆ ಕರ್ಕೊಂಡು ಹೋಗಲಿ ಅಂತ. ಈಗ ಆರಾಮಾಗಿದೆಯಾ ಅಂತ ಕೇಳ್ದ. ನಿನ್ನ ಮುಖ ನೋಡಿದಾಗ ನನಗೆ ಸುಳ್ಳು ಹೇಳೋದಕ್ಕೆ ಮನಸ್ಸೇ ಆಗೋದಿಲ್ಲ. ನಂತರ ನೀನು ನೋವು ತಿಂತೀಯ. ಈಗ ನಿನ್ನ ಅಪ್ಪ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ, ಚಿಂತಿಸಬೇಡ ಅಂತ ನನ್ನ ಹಣೆಗೆ ಮುತ್ಕೊಟ್ರು. ನನ್ನ ತಂಗಿ ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ನಿನಗೆ ನಾನು ಮಾಡಿದ ಮೋಸಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದ್ಲು. ನನ್ನ ಗಂಡ ನನ್ನ ಅಪ್ಪನನ್ನು ಕಾಯಿಲೆಯಿಂದ ಕಾಪಾಡ್ದ. ನನ್ನ ತಂಗಿ ನನ್ನ ಜೊತೆ ಸರಿ ಹೋಗುವಂತೆ ಮಾಡ್ದ. ಒಂದು ಸ್ವಂತ ತಂದೆ ತಾಯಿ ಕೂಡ ಇಷ್ಟು ವರ್ಷಗಳ ಕಾಲ ಮಾಡಲು ಸಾಧ್ಯವಾಗದ ಕೆಲಸವನ್ನು ನನ್ನ ಗಂಡ ನನಗಾಗಿ ಮಾಡಿದ್ದ. ಅವನು ಗಂಡ ಅಲ್ಲ, ಯಾವುದೋ ಜನ್ಮದಲ್ಲಿ ನನ್ನ ತಾಯಿಯಾಗಿ ಹುಟ್ಟಿದ್ದ ಅಂತ ಅನಿಸುತ್ತೆ. ಈಗ ನಾನು, ನನ್ನ ಗಂಡ, ನನ್ನ ತಂಗಿ, ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ಖುಷಿಯಾಗಿ ನೆಮ್ಮದಿಯಾಗಿದ್ದೀವಿ. ಈ ಸುಂದರವಾದ ಬದುಕನ್ನು ಕೊಟ್ಟ ಆ ಭಗವಂತನಿಗೆ ಅನಂತ ಕೋಟಿ ಧನ್ಯವಾದಗಳು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.